ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಏಪ್ರಿಲ್ 2021 ಬಂಗಾಳದಲ್ಲಿ ಅವತ್ತು ವಿಧಾನಸಭಾ ಚುನಾವಣೆ. ಬಿಜೆಪಿ ಕಾಂಗ್ರೆಸ್ ಟಿಎಂಸಿ ಅಬ್ಬರದ ಪ್ರಚಾರದಿಂದ ಅಖಾಡ ರಂಗೇರಿತು. ಕೂಚ್ ಬಿಹಾರ ಜಿಲ್ಲೆಯಲ್ಲಿ ಬಿಜೆಪಿ ಸಮಾವೇಶ ನಡೆದಿರುತ್ತೆ. ಅವತ್ತಿನ ಬಂಗಾಳ ಬಿಜೆಪಿ ಅಧ್ಯಕ್ಷ ದಿಲೀಪ್ ಘೋಷ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಮಾವೇಶ ಮುಗಿಸ್ಕೊಂಡು ಸ್ವಲ್ಪ ದೂರ ಬಂದಿರ್ತಾರೆ. ಅಲ್ಲಿ ಏಕಾಏಕಿ ನೂರಾರು ಟಿಎಂಸಿ ಕಾರ್ಯಕರ್ತರು ಕಾರಿಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ಪೊಲೀಸರ ಎದುರೇ ದಿಲೀಪ್ ಘೋಷ್ ಕಾರಿನ ಮೇಲೆ ದಾಳಿ ನಡೆಸ್ತಾರೆ. ದಿಲೀಪ್ ಘೋಷ್ ಮೇಲೆ ಹಲ್ಲೆ ನಡೀತಾ ಇದ್ರು. ಅವತ್ತು ಬಂಗಾಳ ಪೊಲೀಸರು ಸುಮ್ಮನೆ ಇರ್ತಾರೆ. ಅವತ್ತು CRPF ಇಲ್ದಿದ್ರೆ ದಿಲೀಪ್ ಘೋಷ್ ಜೀವಂತವಾಗಿ ಬರ್ತಾನೆ ಇರಲಿಲ್ಲ. ಒಂದೇ ಬಾರಿ ಅಲ್ಲ, ಹಲವು ಬಾರಿ ಹೀಗೆ ದಿಲೀಪ್ ಘೋಷ್ ಮೇಲೆ ಹಲ್ಲೆ ನಡೆದಿದೆ. ಟಿಎಂಸಿ ಆಡಳಿತದಲ್ಲಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷನ ಪರಿಸ್ಥಿತಿ. ಇನ್ನು ಕಾರ್ಯಕರ್ತರ ಪರಿಸ್ಥಿತಿ ಅಂತೂ ಕೇಳಲೇಬೇಡಿ. ಅವರನ್ನ ಯಾವಾಗ ಎಲ್ಲಿ ನೇಣು ಹಾಕ್ತಾ ಇದ್ರು. ಇದು ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಡಳಿತ ನಡೆಸಿದಂತ ವೈಖರಿ. ಅವತ್ತು ದಿಲೀಪ್ ಘೋಷ್ ಮೇಲೆ ಹಲ್ಲೆ ನಡೆದಾಗ ಮಮತಾ ಬ್ಯಾನರ್ಜಿ ಮಾತ್ರ ನಮ್ಮ ಕಾರ್ಯಕರ್ತರು ಹಲ್ಲೆ ನಡೆಸಿಲ್ಲ, ತನಿಖೆ ಮಾಡಿಸ್ತೀವಿ, ನೋಡೋಣ ಬಿಡಿ ಅಂತ ಹೇಳ್ತಾ ಇದ್ರು. ಅವತ್ತು ದಿಲೀಪ್ ಘೋಷ್ ಮೇಲೆ ಟಿಎಂಸಿ ಬಾವುಟ ಹಿಡಿದ ಕಾರ್ಯಕರ್ತರೇ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ನೆಪಕ್ಕೆ ಒಂದಿಬ್ಬರನ್ನ ಬಂಧನ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ರು. ವೀಕ್ಷಕರೇ, ಇದನ್ನ ಯಾಕೆ ಹೇಳಿದೆ ಅನ್ಕೊಂಡ್ರ? ಕಾಲ ಹೀಗೆ ಇರಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಈಗ ಬಂಗಾಳದಲ್ಲಿ ಏನಾಯ್ತು? ಟಿಎಂಸಿ ಅಧಿಕಾರ ಕಳ್ಕೊಂಡು ಬಿಜೆಪಿ ಅಧಿಕಾರ ಹಿಡಿದಿದೆ. ಅವತ್ತು ಟಿಎಂಸಿ ಕಾರ್ಯಕರ್ತರು ಹೊಡಿತಾ ಇದ್ರು, ಈಗ ಬಿಜೆಪಿ ಕಾರ್ಯಕರ್ತರು ಹೊಡಿತಾ ಇದ್ದಾರೆ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಹಾಗೆ. ನೆನೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿ ನಡೆದಿದೆ. ಚಪ್ಪಲಿ, ಕಲ್ಲು, ಕೆಸರು ಎರಚಿ ದಾಳಿ ನಡೆಸಿದ್ದಾರೆ. ಕಳ್ಳಿ ಚೋರ್ ಭಗಾವೋ, ಕಳ್ಳರನ್ನ ಓಡಿಸಿ ಚೋರರ ರಾಣಿ ಅಂತೆಲ್ಲ ಘೋಷಣೆ ಕೂಗಿದ್ದಾರೆ. ಸ್ಥಳದಲ್ಲಿ ಪೊಲೀಸರು ಇರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನು. ದಾಳಿ ವಿಡಿಯೋ ಬೆಚ್ಚಿ ಬೀಳ್ಸುತ್ತೆ. আমাদেরকে ঠিক জায়গায় নিয়ে যাচ্ছে। তুই লোকেশনটা দেখতে পাচ্ছিস? কে মারলো এটা? তুই লোকেশনটা দেখতে পাচ্ছিস? হ্যাঁ, ওইখানে পেজটা কিন্তু ওখানে হ্যাঁ, ছিল। তুই লোকেশনটা দেখ। হ্যাঁ, ভিডিওটা করতে। আরে তুই পেজটা লোকেশনটা তো দেখ, তোকেই লোকেশনটা পাঠিয়েছি। হ্যাঁ, হ্যাঁ। ওই যে ওইখানে দাঁড়িয়ে আছে, তারা দেখো। ಮಮತಾ ಕಾರಿನ ಮೇಲೆ ದೊಡ್ಡ ಕಲ್ಲುಗಳೇ ಬಿದ್ದಿವೆ. ಕೂಡಲೇ ಪೊಲೀಸರು ಅಲ್ಲಿನ ಜನರನ್ನ ಚದುರಿಸಿ ಮಮತಾ ಬ್ಯಾನರ್ಜಿ ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಹೇಳಿಕೆ ನೀಡ್ತಾರೆ, ನಾನು ಕಾರಿನ ಗ್ಲಾಸ್ ತೆಗೆದಿದ್ದಿದ್ರೆ ನನ್ನನ್ನ ಸಾಯಿಸೇ ಬಿಡ್ತಾ ಇದ್ರು, ಇವರೆಲ್ಲ ಬಿಜೆಪಿ ಗೂಂಡಾಗಳು ಅಂತ ಆರೋಪಿಸ್ತಾರೆ. टेरिबल वो है, मेरे को गाड़ी में बड़ा बड़ा पत्थर मारा गया बाहर से, एंटी सोशल पुलिस का सामने में आके हमको इतना गाड़ी को अटैक किया। अगर हम गाड़ी का कांच शीशा खुला रखता तो हमारा माथा फट जाता, हम लोग सब मर जाता। ऐसा पुलिस का सामने में हुआ, हम कभी ऐसा हमला नहीं देखा। क्या कर रहा है? इतना पुलिस बीजेपी को प्रोटेक्शन दे रहा है। ವೀಕ್ಷಕರೇ, ಘಟನೆ ಆಗಿದ್ದೆಲ್ಲಿ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಬಂಗಾಳದ ಕಾಂಚ್ರಾಪಾರ ಪುರಸಭೆ ವ್ಯಾಪ್ತಿಯ ಇಬ್ಬರು ಕಾರ್ಯಕರ್ತರನ್ನ ಸುಲಿಗೆ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾಗಲೇ ಒಬ್ಬ ಬೀರ್ಜು ಕೆ ಓಟ್ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಮೃತಪಡ್ತಾನೆ. ಇದು ಲಾಕ್ಅಪ್ ಡೆತ್. ಪೊಲೀಸರೇ ಹಿಂಸಿಸಿ ಕೊಂದಿದ್ದಾರೆ ಅನ್ನೋದು ಟಿಎಂಸಿ ಆರೋಪ. ಹೃದಯಾಘಾತದಿಂದ ಅವರು ಸತ್ತಿದ್ದಾರೆ ಅನ್ನೋದು ಪೊಲೀಸರ ಸಮರ್ಥನೆ. ಮೃತಪಟ್ಟ ಕಾರ್ಯಕರ್ತನ ಮನೆಗೆ ಹೋಗ್ತಾ ಇದ್ದಾಗಲೇ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿ ನಡೆದಿದೆ. ಇದೊಂದು ಸಂಘಟಿತ ಕೊಲೆ ಯತ್ನ ಅಂತ ಟಿಎಂಸಿ ಆರೋಪ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಬೇರೆ ಹೇಳ್ತಾರೆ. ರಾಜಕೀಯ ವೈಷಮ್ಯಕ್ಕೆ ಕಲ್ಲು ತೂರುವುದು, ಚಪ್ಪಲಿ ಎಸೆಯುವುದು ನಾವು ಬೆಂಬಲಿಸಲ್ಲ. ಈ ಘಟನೆಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದು ಟಿಎಂಸಿ ಮೇಲೆ ಜನರಿಗೆ ಇರುವಂತಹ ಆಕ್ರೋಶ. ದಾಳಿ ಮಾಡಿದವರು ಯಾರು? ಬಿಜೆಪಿ ಕಾರ್ಯಕರ್ತರಲ್ಲ. ನಮ್ಮ ಪಕ್ಷದ ಬಾವುಟ ಯಾರು ಹಿಡ್ದಿಲ್ಲ. ಇದು ಬಿಜೆಪಿ ನಾಯಕರ ಸಮರ್ಥನೆ. ವೀಕ್ಷಕರೇ, ಬಂಗಾಳಕ್ಕೆ ರಕ್ತ ಸಿಕ್ತ ರಾಜಕೀಯ ಹೊಸ್ತಲ್ಲ. ಹಿಂದೆ ಕಮ್ಯುನಿಸ್ಟರ ದಬ್ಬಾಳಿಕೆ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಹಿಡಿದವರು ಮಮತಾ ಬ್ಯಾನರ್ಜಿ. ಅಧಿಕಾರಕ್ಕೆ ಬಂದ ದೀದಿ ಅಭಿವೃದ್ಧಿ ಕೆಲಸ ಮಾಡಲೇ ಇಲ್ಲ. 15 ವರ್ಷದ ಆಡಳಿತದಲ್ಲಿ ಕಮ್ಯುನಿಸ್ಟ್, ಕಾಂಗ್ರೆಸ್, ಬಿಜೆಪಿ ಕಾರ್ಯಕರ್ತರ ಮೇಲೆ ಟಿಎಂಸಿ ನಾಯಕರ ಗೂಂಡಾಗಿರಿ ಅಷ್ಟಿಷ್ಟ ಅಲ್ಲ. ಬೀದಿ ನಾಯಿಗಳಂತೆ ಹೊಡೆದು ಸಾಯಿಸ್ತಾ ಇದ್ರು. ದಿನ ಕಳೆದಂತೆ ಬಂಗಾಳದಲ್ಲಿ ಬಿಜೆಪಿ ಬೇರೂರುತ್ತಾ ಬಂತು. ಕಾಂಗ್ರೆಸ್, ಕಮ್ಯುನಿಸ್ಟ್ ಕಾರ್ಯಕರ್ತರೇ ಬಿಜೆಪಿಗೆ ಸೇರಿರು. ಬಂಗಾಳದಲ್ಲಿ ಈಗ ಬಿಜೆಪಿ ಅಧಿಕಾರ ಹಿಡಿದಿದೆ. ಟಿಎಂಸಿ ನಾಯಕರು, ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡ್ತಾ ಇದ್ದಾರೆ. ಇದು ಬಂಗಾಳದ ರಾಜಕೀಯ ವಾಸ್ತವಾಂಶ. ಮೊನ್ನೆ ಬಿಜೆಪಿ ಅಧಿಕಾರ ಹಿಡಿತಾ ಇದ್ದಂತೆ ಏನಾಯ್ತು? ಟಿಎಂಸಿ ನಾಯಕರ ಮೇಲೆ ಕಂಡಲ್ಲಿ ಮೊಟ್ಟೆ ದಾಳಿ ಮಾಡಿದ್ರು. ಅಭಿಷೇಕ್ ಬ್ಯಾನರ್ಜಿಗೂ ಹಿಗ್ಗಾಮುಗ್ಗ ಥಳಿಸಿದ್ರು. ತಲೆಗೆ ಹೆಲ್ಮೆಟ್ ಹಾಕೊಂಡು ಅಭಿಷೇಕ್ ಬ್ಯಾನರ್ಜಿ ಜೀವ ಉಳಿಸ್ಕೊಂಡಿದ್ರು. ಈಗ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿ ನಡೆದಿದೆ. ಹಲ್ಲೆ ನಡೆಸಿದ್ದು ಬಿಜೆಪಿಗರೇ ಅಂತ ಟಿಎಂಸಿ ಅಂದ್ರೆ, ಇದು ಟಿಎಂಸಿ ವಿರುದ್ಧ ಜನರಿಗಿರುವ ಆಕ್ರೋಶ, ಜನಾಕ್ರೋಶ ಅನ್ನತ್ತೆ ಬಿಜೆಪಿ. ವೀಕ್ಷಕರೇ, ಬಂಗಾಳದಲ್ಲಿ ಮಮತಾ ವಿರುದ್ಧ ಜನಾಕ್ರೋಶ ಇರ್ಲಿಲ್ವಾ? ಖಂಡಿತ ಇತ್ತು.
ದೀದಿ ಹೀನಾಯವಾಗಿ ಸೋತಿದ್ದೇ ತಮ್ಮ ಹಿಂದೂ ವಿರೋಧಿ ಮನಸ್ಥಿತಿ ಕಾರಣಕ್ಕಾಗಿ. ಹಿಂದುತ್ವ ಅಂದ್ರೆ ಮಮತಾ ಬ್ಯಾನರ್ಜಿ ಉರಿದು ಬೀಳ್ತಾ ಇದ್ರು. ಯಾರಾದ್ರೂ ಜೈ ಶ್ರೀರಾಮ್ ಅಂದ್ರೆ ಸಾಕು ಕೆರಳಿ ಕೆಂಡವಾಗ್ತಾ ಇದ್ರು. ದುರ್ಗಾ ಪೂಜೆ ಬಂಗಾಳಿಗಳ ಅತಿ ದೊಡ್ಡ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಹಬ್ಬ. ಇದಕ್ಕೂ ಅಲ್ಲಿನ ಹಿಂದೂಗಳು ಪರದಾಡ್ಬೇಕಾಯಿತು. ಕೋರ್ಟ್ ಆದೇಶ ನೀಡಿದ್ರು, ದೇವಸ್ಥಾನ ಮುಚ್ಚಿದ್ರು. ಮುಸ್ಲಿಂ ಓಲೈಕೆಗೆ ಹಿಡಿದಂತಹ ದೀದಿ ಹಿಂದೂಗಳ ವಿರೋಧ ಮಾಡುತ್ತಲೇ ಬಂದ್ರು. ಮೊನ್ನೆ ನಡೆದ ಚುನಾವಣಾ ರ್ಯಾಲಿಯಲ್ಲೂ ಹಿಂದೂಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು. ನಾವು ಇರುವುದರಿಂದಲೇ ನೀವು ಸುರಕ್ಷಿತವಾಗಿದ್ದೀರಿ, ಇಲ್ದಿದ್ರೆ ಮತ್ತೊಂದು ಸಮುದಾಯದವರು ನಿಮ್ಮನ್ನ ಮುಗಿಸ್ತಾ ಇದ್ರು. ಇದು ದೀದಿ ಹೇಳಿದಂತ ಮಾತು. ಒಂದ್ ಕಡೆ ಹಿಂದೂ ವಿರೋಧಿ ಮನಸ್ಥಿತಿ, ಇನ್ನೊಂದ್ ಕಡೆ ಭ್ರಷ್ಟಾಚಾರ. ಯಾವುದೇ ಸಣ್ಣ ಯೋಜನೆಯಲ್ಲೂ ಲೂಟಿ. ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧದವರೆಗೂ ಯಾವುದೇ ಕೆಲಸ ಆಗ್ಬೇಕಂತ ಹೇಳಿದ್ರು ಲಂಚ ಕೊಡ್ಲೇಬೇಕಾಗಿತ್ತು. ಜನ ರೋಸಿ ಹೋಗಿದ್ರು. ಕಾನೂನು ವ್ಯವಸ್ಥೆ ಎಷ್ಟು ಹಾಳಾಗಿತ್ತಂದ್ರೆ ಪೊಲೀಸ್ ಠಾಣೆಗಳಲ್ಲಿ ಟಿಎಂಸಿ ಕಾರ್ಯಕರ್ತರು ಹೇಳಿದಂತೆ ಪೊಲೀಸರು ಕೇಳ್ತಾ ಇದ್ರು. ಮಹಿಳಾ ಸುರಕ್ಷತೆಯೂ ಇರಲೇ ಇಲ್ಲ. ಇನ್ನೊಂದ್ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಟಿಎಂಸಿ ನಾಯಕರು ಸ್ವಾಗತ ಮಾಡ್ತಾ ಇದ್ರು. ಇದರಿಂದ ರೋಸಿ ಹೋದ ಬಂಗಾಳದ ಜನರು ಈಗ ಟಿಎಂಸಿ ನಾಯಕರ ಮೇಲೆ ಮೊಟ್ಟೆ ಕಲ್ಲಿನಿಂದ ಹೊಡಿತಾ ಇದ್ದಾರೆ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಇವತ್ತು ನನ್ನನ್ನು ಕೊಂದೇ ಬಿಡ್ತಿದ್ರು ಅಂತ ಆರೋಪ ಮಾಡ್ತಾರೆ. ಮಾಜಿ ಸಿಎಂ ಮೇಲೆ ಹೀಗೆ ದಾಳಿ ನಡೆಸೋದು ತಪ್ಪು. ಮಮತಾ ಬ್ಯಾನರ್ಜಿಗೆ ಸೂಕ್ತ ಭದ್ರತೆ ಕೊಡಬೇಕು. ಆದ್ರೆ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಟಿಎಂಸಿ ಕಾರ್ಯಕರ್ತರು ಮಾಡಿದ್ದೇನು ಹೇಳಿ? ಜುಲೈ 13, 2020 ಹೇಮತಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ದೇವೇಂದ್ರನಾಥ್ ರಾಯ್ ತಮ್ಮ ಮನೆ ಸಮೀಪವೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ್ರು. ಇದು ಟಿಎಂಸಿ ಮಾಡಿದ ಕೊಲೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. 2020ರಲ್ಲೇ ಹೂಗ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ಗಣೇಶ್ ರಾಯ್ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ್ರು. ಹೇಳ್ತಾ ಹೋದ್ರೆ ಇಂಥ ನೂರಾರು ಪ್ರಕರಣಗಳಿದೆ. ಟಿಎಂಸಿ ಆಡಳಿತದಲ್ಲಿ 300ಕ್ಕೂ ಅಧಿಕ ಕಾರ್ಯಕರ್ತರ ಸಾವಾಗಿದೆ ಅನ್ನೋದು ಬಿಜೆಪಿ ಆರೋಪ. ಅವತ್ತು ಟಿಎಂಸಿ ಸರ್ಕಾರ ಅಭಿವೃದ್ಧಿ ಮಾಡದೆ ಜನರ ಮೇಲೆ ಅಟ್ಟಹಾಸ ಮಾಡಿಕೊಂಡೇ ಬಂತು. ಇವತ್ತು ಟಿಎಂಸಿ ಮೇಲಿನ ದಾಳಿಗಳು ಅದರ ಪ್ರತಿಫಲ ಅಷ್ಟೇ. ಬಹಳ ಹಿಂದಿನ ಘಟನೆ ಬೇಡ. ಮೊನ್ನೆ ನಡೆದ ಚುನಾವಣೆಯಲ್ಲಿ ದಕ್ಷಿಣ ದಿನಾಜ್ಪುರದ ಕುಮಾರ್ಗಂಜ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶುಭೇಂದು ಸರ್ಕಾರ್ ಕ್ಯಾಮರಾ ಎದುರು ಅಟ್ಟಾಡಿಸಿ ಟಿಎಂಸಿ ಕಾರ್ಯಕರ್ತರು ಹೊಡೆದ್ರು. ಹೇಳ್ತಾ ಹೋದ್ರೆ ಟಿಎಂಸಿ ದಬ್ಬಾಳಿಕೆ ಕಥೆಗಳು ಒಂದೆರಡಲ್ಲ, ಸಾವಿರಾರು ಇದೆ. ದೀದಿ ಕಾಲದಲ್ಲಿ ಜನರು ವೋಟ್ ಹಾಕೋದು ಕಷ್ಟ ಇತ್ತು. ಟಿಎಂಸಿ ಬಿಟ್ಟು ಬೇರೆಯವರಿಗೆ ಮತ ಹಾಕಿದ್ರೆ ಸಾಕು, ರಾತ್ರೋರಾತ್ರಿ ಅವರ ಮನೆಗೆ ಬೆಂಕಿ ಹಚ್ತಾ ಇದ್ರು. ವೀಕ್ಷಕರೇ, ಬಂಗಾಳ ಸಿಎಂ ಸುವೇಂದು ಅಧಿಕಾರಿಗೆ ನನ್ನದೊಂದು ಸಲಹೆ. ಟಿಎಂಸಿ ನಾಯಕರ ಮೇಲೆ ಬಂಗಾಳದ ಜನ ಅಥವಾ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡಿದರೆ ತಪ್ಪು. 2011ರಿಂದ ಟಿಎಂಸಿ ಮಾಡಿದ ತಪ್ಪನ್ನೇ ನೀವು ಮಾಡಬೇಡಿ. ಜನ ಮೆಚ್ಚುವಂತ ಕೆಲಸ ಮಾಡಿ. ಅವತ್ತು ಟಿಎಂಸಿ, ಈಗ ಬಿಜೆಪಿ ದಬ್ಬಾಳಿಕೆ ಮಾಡಿದರೆ ಏನ್ ಪ್ರಯೋಜನ? ಜನರು ನಿಮಗೆ ಅಧಿಕಾರ ಕೊಟ್ಟಿದೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ. ಕಾನೂನು ಸುವ್ಯವಸ್ಥೆ ಟೈಟ್ ಮಾಡಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿ. ಬಂಗಾಳದ ಜನರು ನಿಮ್ಮಿಂದ ಬಯಸ್ತಾ ಇರೋದು ಅದನ್ನೇ. ಟಿಎಂಸಿ ಮಾಡಿದ ತಪ್ಪು ಮಾಡದೆ ಜನ ಮೆಚ್ಚುವಂತ ಕೆಲಸ ಮಾಡಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.